ಹಾಯ್ ನಡೆಸೋದು ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ iQOO Neo 6 ಇಂದು ಒಂದು ಪ್ರಾಪ್ ಇರುವಂಥದ್ದು ಮೀಡಿಯಾ ಇನ್ವೈಟ್. ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಇವತ್ತು ಈ ಒಂದು ಸ್ಮಾರ್ಟ್ ಫೋನ್ ಲಾಂಚ್ ಆಗ್ತಾ ಇದೆ. ನಾನಿವತ್ತು ಈ ಒಂದು ಸ್ಮಾರ್ಟ್ ಫೋನನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ನಾನು ಈ ಒಂದು ವಿಡಿಯೋ ಮಾಡೋ ಟೈಮಲ್ಲಿ ಈ ಒಂದು ಫೋನ್ ಮೇಲೆ ಇನ್ನೂ ರಿವೀಲ್ ಆಗಿಲ್ಲ. ನನಗೆ ಅನಿಸ್ತಂಗೆ ಸುಮಾರು 30,000 ಪ್ರೈಸ್ ಅಂದ್ರೆ ಒಂದು ಸ್ಮಾರ್ಟ್ ಫೋನ್ ಲಾಂಚ್ ಆಗ್ಬೋದು. ಈ ಒಂದು ಪ್ರೈಸ್ ಅಂಜಿಗೆ ಒಂದು ಫೋನ್ ಪರ್ಚೇಸ್ ಮಾಡ್ಬೋದಾ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಅನ್ಬಾಕ್ಸ್ ಮಾಡಿ ನನ್ನ ಫಸ್ಟ್ ಇಂಪ್ರೆಷನ್ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲದಾಗಿ ಒಂದು ಸ್ಮಾರ್ಟ್ ಫೋನನ್ನು ಅನ್ಬಾಕ್ಸ್ ಮಾಡೋಣ. ನೋಡ್ತಾ ಇದ್ರೆ ಒಂದು ಫೋನ್ನ ಬಾಕ್ಸ್ ನಿಮ್ಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಈ ಒಂದು ಸ್ಮಾರ್ಟ್ ಫೋನ್ ನಿಮಗೆ ನೋಡೋಕೆ ಸಿಗುತ್ತೆ. ಫಸ್ಟ್ ಲುಕ್ಕಲ್ಲಿ ಒಂದು ಡೀಸೆಂಟ್ ಬಿಲ್ಡ್ ಅಂತ ಅನ್ನಿಸ್ತಾ ಇದೆ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಈ ಒಂದು ಫೋನ್ನ ಕೆಳಗಡೆ ನಿಮಗೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಜೊತೆಗೆ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಇದೆ. ಒಂದು ಡೀಸೆಂಟ್ ಕ್ವಾಲಿಟಿಯ TPU ಕವರ್ ಇದಾಗಿದೆ. ಅದರ ಕೆಳಗಡೆ ನಿಮಗೆ 80 ವ್ಯಾಟ್ನ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಹೌದು, 80 ವ್ಯಾಟ್. ಎಷ್ಟೋ ಫೋನ್ಗಳಲ್ಲಿ ಚಾರ್ಜರ್ನೇ ಕೊಡಲ್ಲ, ಸೊ ಇವರು ಕೊಟ್ಟಿದ್ದಾರೆ. ಅದೇ ಒಂದು ಖುಷಿ ವಿಷಯ. ಅದನ್ನು ಬಿಟ್ಟರೆ ಈ ಒಂದು ಬಾಕ್ಸಲ್ಲಿ ಒಂದು USB Type-C ಚಾರ್ಜಿಂಗ್ ಕೇಬಲ್ ಇದೆ. ಡಾಟಾ ಕೇಬಲು Type-A ಇಂದ Type-C ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಮತ್ತು ಒಂದು ಅಡಾಪ್ಟರ್ ಇದೆ USB Type-C ಇಂದ 3.5mm ಹೆಡ್ಫೋನ್ ಜಾಕ್ ಅಡಾಪ್ಟರ್. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನಲ್ಲಿ ಹೆಡ್ಫೋನ್ ಜಾಕ್ ಇಲ್ಲ ಅಂತ. ಮತ್ತು ಸಿಮ್ ಎಜೆಕ್ಷನ್ ಪಿನ್. ಅದನ್ನು ಬಿಟ್ಟರೆ ಬೇರೆಯೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ ಫೋನಿಗೆ ಬಂತು ಅಂತಂದರೆ ಈ ರೀತಿ ನೋಡೋಕೆ ಸಿಗುತ್ತೆ. ಫಸ್ಟಕ್ಕಲ್ಲಿ ಪರವಾಗಿಲ್ಲ, ನೋಡೋದಕ್ಕೆಲ್ಲ ಹೆವಿ, ಒಂದು ಲೆವೆಲಿಗೆ ಹೆವಿ ಅನ್ನಲ್ಲ, 30,000 ರೂಪಾಯಿಗೆ ಒಂದು ಲೆವೆಲಿಗೆ ಪ್ರೀಮಿಯಮ್ ಅಂತ ಅನ್ನಿಸ್ತಾ ಇರುವಂಥದ್ದು. ಈ ಒಂದು ಸ್ಮಾರ್ಟ್ ಫೋನ್ ಸುಮಾರು 190 ಗ್ರಾಮ್ ವೆಯ್ಟ್ ಇದೆ ಮತ್ತು 8.5mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು. ಒಂದು ಲೆವೆಲಿಗೆ ತಿನ್ನಂತ ಬೇಕಾದರೂ ಅನ್ಬೋದು. ಈ ಒಂದು ಫೋನ್ನ ಫ್ರಂಟ್ ಅಲ್ಲಿರುವಂಥದ್ದು ಗ್ಲಾಸು ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಆಗಲ್ಲ. ಪಂಚೋಲ್ ಕ್ಯಾಮ್ರಾ ಇದೆ, ಒಂದು ಒಳ್ಳೆ ವಿಷಯ. ಆಲ್ರೆಡಿ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದರೆ ಇನ್ನೊಂದು ಒಳ್ಳೆ ವಿಷಯ. ಬೆಸಲಿಗೆ ಬಂತು ಅಂತಂದರೆ ಬಾಟಮ್ ಬೆಸಲ್ ಹೆವಿ ಕಡಿಮೆ ಅನ್ನಲ್ಲ, ಒಂದು ಲೆವೆಲಿಗೆ ಸಣ್ಣ ಬೆಸಲ್ನ ಹೊಂದಿರುವಂಥದ್ದು. ಒಂದು ಪ್ರೈಸ್ ರೇಂಜಿಗೆ ಇನ್ನೂ ಕಡಿಮೆ ಕೊಟ್ಟಿದ್ರೆ ಸಖತ್ತಾಗಿರ್ತಾ ಇತ್ತು. ಫ್ರಂಟಿಂದ ಒಂದು ಲೆವೆಲಿಗೆ ಡೀಸೆಂಟ್ ಲುಕಿಂಗ್ ಫೋನು. ಸುಮಾರು 15-20 ಸಾವಿರ ಫೋನ್ ತೊಗೊಂಡ್ರು ಕೂಡ ನಿಮಗೆ ಲುಕ್ಕು ಸಿಮ್ಲರ್ ಸಿಗುತ್ತೆ. ಇನ್ನೂ ಈ ಒಂದು ಫೋನ್ ಹಿಂದ್ಗಡೆಗೆ ಬಂತು ಅಂತ ಅಂದರೆ ನನಗೂ ಕೂಡ ಕನ್ಫ್ಯೂಸ್ ಆಯಿತು. ನೋಡ್ಬಿಟ್ಟಿದ್ದು ಗ್ಲಾಸ್ ಬ್ಯಾಕ್ ಇರಬಹುದಾ ಅಂತ ಅಂದ್ಕೊಂಡೆ, ಆದರೆ ಇದೊಂದು ಪಾಲಿಕಾರ್ಬೊನೇಟ್ ಪ್ಲಾಸ್ಟಿಕ್ ಬ್ಯಾಕ್ ಆಗಿರುವಂಥದ್ದು. ಮ್ಯಾಟ್ ಫಿನಿಶ್ ಒಂದು ರೀತಿ, ಸೊ ಸ್ಮಡ್ಜಸ್ ಅಷ್ಟೊಂದು ಕಾಣೋದಿಲ್ಲ. ಮತ್ತು ಹೆವಿ ಒಂದು ಲೆವೆಲಿಗೆ ಪ್ರೀಮಿಯಂ ಫೀಲ್ನ ಕೊಡುತ್ತಾ ಆಯಿತಾ. ಒಂದು ರೀತಿ ತುಂಬ ಡಿಫ್ರೆಂಟ್ ಗ್ರೇಡಿಯಂಟ್ ಲುಕ್ ಇರುವಂಥದ್ದು. ಒಂದೊಂದು ಆ್ಯಂಗಲಲ್ಲಿ ಒಂದೊಂದು ಥರ ಬ್ಲ್ಯಾಕ್, ಒಂದು ಆ್ಯಂಗಲ್ ಕಪ್ಪು ಕಾಣಿಸಿದ್ರೆ ಇನ್ನೊಂದು ಆ್ಯಂಗಲ್ ನೀಲಿ ಕಾಣಿಸುತ್ತೆ. ಚೆನ್ನಾಗಿದೆ. ಒಂದು ರೀತಿ ಕೆಲವೊಂದು ಕಡೆ ರೈನ್ಬೋ ಎಫೆಕ್ಟ್ ಕೂಡ ಇದೆ. ಸೊ ಒಂದು ಲೆವೆಲಿಗೆ ಪ್ರೀಮಿಯಂ ಅನಿಸುತ್ತೆ. ಮತ್ತು ಈ ಒಂದು ಫೋನ್ ಹಿಂದ್ಗಡೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇದೆ ಮತ್ತು ಸಿಂಗಲ್ LED ಫ್ಲ್ಯಾಶ್ ಇರುವಂಥದ್ದು. ಹಿಂದ್ಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇಲ್ಲ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ ಅಂತ. ಮತ್ತು ಈ ಒಂದು ಫೋನ್ನ ಫ್ರೇಮ್ ಬಂದ್ಬಿಟ್ಟು ಪ್ಲಾಸ್ಟಿಕ್ ಫ್ರೇಮು. ಇದರಲ್ಲಿ ನಿಮಗೆ USB Type-C ಪೋರ್ಟ್ ಇದೆ ಮತ್ತು ಆಗಲೇ ನನಗೆ ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ. ಮತ್ತು ಇದರಲ್ಲಿ ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ ಆಯಿತಾ. 2 ಸಿಮ್ಮನ್ನು ಬೇಕಾದ್ರೆ ನೀವು ಹಾಕೊಬೋದು. ಮತ್ತೊಂದು ಖುಷಿ ವಿಷಯ ಏನಪ್ಪ ಅಂತಂದರೆ ಇದರಲ್ಲಿ IR ಬ್ಲಾಸ್ಟರ್ ಕೂಡ ಇರುವಂಥದ್ದು ಕ್ರೇಜಿ ವಿಷಯ. ಕೆಲವು ಫೋನ್ಗಳಲ್ಲಿ ನಿಮಗೆ IR ಬ್ಲಾಸ್ಟರ್ ಸಿಗುತ್ತೆ. ಈ ಫೋನಲ್ಲಿ ಕೊಟ್ಟಿರುವಂಥದ್ದು ನನಗೆ ಒಂದು ಲೆವೆಲಿಗೆ ಖುಷಿ ಕೊಡ್ತು. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಈ ಒಂದು ಪ್ರೈಸ್ ರೇಂಜಿಗೆ ಓಕೆ ಅಂತೀನಿ ಆಯಿತಾ. ಗ್ಲಾಸ್ ಬ್ಯಾಕ್ ಕೊಟ್ಟಿದ್ರೆ ಇನ್ನೂ ತುಂಬ ಇಂಪ್ರೆಸಿವ್ ಆಗಿರ್ತದೆ ನಂಗೆ ಅನ್ನಿಸ್ತಂಗೆ. ಅಟ್ಲೀಸ್ಟ್ ಕೊಡ್ಬೋದಾಗಿತ್ತು, ಕೊಟ್ಟಿಲ್ಲ ಆದರೆ ಅದೊಂದು ಬೇಜಾರಾಯ್ತು ನಂಗೆ. ಅದನ್ನು ಬಿಟ್ಟರೆ ಉಳಿದಿದ್ದೆಲ್ಲ ಒಂದು ಲೆವೆಲಿಗೆ ಓಕೆ ಅನ್ನಿಸ್ತು. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ 6.62 ಇಂಚಿನ ಫುಲ್ HD ರೆಸೊಲ್ಯೂಷನ್ನ ಹೊಂದಿರುವಂಥ AMOLED ಡಿಸ್ಪ್ಲೇ ಇದೆ ಆಯಿತಾ. ಡಿಸ್ಪ್ಲೇ ಸಖತ್ತಾಗಿದೆ. ಇದು 120 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥದ್ದು ಮತ್ತು HDR10+ ಕೂಡ ಸಪೋರ್ಟ್ ಮಾಡುತ್ತೆ ಮತ್ತು 1300 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಹೊಂದಿರುವಂಥದ್ದು. ಈ ಒಂದು ಪ್ರೈಸ್ ರೇಂಜ್ಗೆ ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇ ಅಂತ ಬೇಕಾದರೂ ಅನ್ಬೋದು. ಇದು ಹಂಗಂತ LTPO ಡಿಸ್ಪ್ಲೇ ಅಂತ ಅನ್ನಲ್ಲ, ಈ ಬೆಲೆಗೆ ತಕ್ಕ ರೀತಿಯಲ್ಲಿರುವಂಥದ್ದು. ಈ ಪ್ರೈಸ್ ರೇಂಜಿಗೆ LTPO ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಒಟ್ಟಿಗೆ ಡಿಸ್ಪ್ಲೇ ಸಖತ್ತಾಗಿದೆ, ಬ್ರೈಟ್ ಆಗಿದೆ, ಹೆವಿ ಬ್ರೈಟ್ ಆಗಿದೆ, ವಿಂಗ್ ಆ್ಯಂಗಲ್ ಚೆನ್ನಾಗಿದೆ, ಕಲರ್ಸ್ ಎಲ್ಲ ಸಖತ್ತಾಗಿರುವಂಥದ್ದು, ವಿವಿಡ್ ಆಗಿದೆ. ನನಗೆ ಇಷ್ಟ ಆಯಿತು ಒಂದು ಡಿಸ್ಪ್ಲೇ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತ ಅನಿಸೋದಕ್ಕೆ ಒಂದು ಫೋನ್ 2 ವೇರಿಯಂಟಲ್ಲಿ ಲಾಂಚ್ ಆಗ್ತದೆ. ಒಂದು 8GB ರ್ಯಾಮು 128GB ಸ್ಟೋರೇಜ್ ಮತ್ತು ಇನ್ನೊಂದು 12GB ರ್ಯಾಮ್ ಮತ್ತು 256GB ಸ್ಟೋರೇಜು. ಇದರಲ್ಲಿ ಎಕ್ಸ್ಟೆಂಡೆಡ್ ರ್ಯಾಮ್ ಕೂಡ ಇರುವಂಥದ್ದು. ಹೌದು, ಅಪ್ ಟು 4GB ರ್ಯಾಮನ್ನು ಬೇಕಾದ್ರೆ ನೀವು ಎಕ್ಸ್ಟೆಂಡ್ ಮಾಡ್ಕೊಬೋದು. ಅವಶ್ಯಕತೆ ಇರೋ ಟೈಮಲ್ಲಿ ಯೂಸ್ ಆಗುತ್ತೆ. ಬಟ್ ಇದ್ರ ಆಲ್ರೆಡಿ 8GB 12GB ಇರೋದ್ರಿಂದ ಎಕ್ಸ್ಟೆಂಡೆಡ್ ರ್ಯಾಮ್ನ ಅವಶ್ಯಕತೆ ಏನೂ ಇಲ್ಲ. ಬಟ್ ಸ್ಟಿಲ್ ಮೇ ಬಿ ಫ್ಯೂಚರ್ನಲ್ಲಿ ಯೂಸ್ ಆಗ್ಬೋದೇನೋ. ಇದರಲ್ಲಿರುವಂಥ ರ್ಯಾಮ್ ಬಂದ್ಬಿಟ್ಟು LPDDR4X ರ್ಯಾಮ್. ಬೇಜಾರಾಗೋ ಒಂದು ವಿಷಯ, ಒಂದು ಬೆಲೆಗೆ ಕೊಟ್ಟಿದ್ರೆ ಇನ್ನೂ 5X ಎಲ್ಲ ಕೊಟ್ಟಿದ್ರೆ ಚೆನ್ನಾಗಿರ್ತಾಯಿತ್ತು, 5 ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ಕೊಟ್ಟಿಲ್ಲ. ಇನ್ನು ಸ್ಟೋರೇಜ್ ಸೂಪರ್ ವಿಷಯ. UFS 3.1 ಸ್ಟೋರೇಜ್ ಇದೆ, ತುಂಬ ಫಾಸ್ಟಾಗಿ ರೈಟ್ ಆಗುತ್ತೆ ಮತ್ತು ಎಕ್ಸ್ಟೆಂಡ್ ರ್ಯಾಮ್
ಚೆನ್ನಾಗಿ ವರ್ಕ್ ಆಗುತ್ತೆ ಇದರಲ್ಲಿ UFS ಸ್ಟೋರೇಜ್ ಇರೋದ್ರಿಂದ ಒಂದು ಒಳ್ಳೆಯ ವಿಷಯ. ಸೊ ತಲೆಗೆಡಿಸ್ಕೊಂಬೇಡಿ, ತುಂಬ ಫಾಸ್ಟಾಗಿ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗುತ್ತೆ, ಗೇಮ್ಸ್ಗಳು ತುಂಬ ಫಾಸ್ಟಾಗಿ ಓಪನ್ ಆಗುತ್ತೆ. ಸೊ ಒಂದು ಒಳ್ಳೆಯ ವಿಷಯ. ಇನ್ನು ಪ್ರೋಸೆಸರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಇದರಲ್ಲಿ ಒಂದು ಸ್ವಲ್ಪ ಹಳೆ ಪ್ರೋಸೆಸರ್ ಇದೆ, ಆದರೂ ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್. ಸ್ನ್ಯಾಪ್ಡ್ರ್ಯಾಗನ್ 870 5G ಪ್ರೋಸೆಸರ್ ಆಯಿತಾ. ಸೊ ಇದು ಒಂದು ಲೆವೆಲಿಗೆ ಪವರ್ಫುಲ್ ಪ್ರೋಸೆಸರ್. ನಾನು AnTuTu Benchmark ಚೆಕ್ ಮಾಡೋದಕ್ಕೆ ಸುಮಾರು 7 ಲಕ್ಷ ರೇಟಿಂಗನ್ನು ಕೊಡ್ತಾರೆ, ಒಂದು 7,20,000 ತನಕ ರೇಟಿಂಗನ್ನು ಕೊಡಬಲ್ಲಂಥ ಸಾಮರ್ಥ್ಯ ಈ ಒಂದು ಪ್ರೋಸೆಸರ್ಗಿದೆ. ಸೊ ಹೆವಿ ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್. ಆಲ್ಮೋಸ್ಟ್ ಯಾವ ಗೇಮನ್ನು ಬೇಕಾದರೂ ಹೈ ಸೆಟ್ಟಿಂಗಲ್ಲಿ ಆಡ್ಕೊಬೋದು. ನಾನು BGMI ಚೆಕ್ ಮಾಡಿದಂಗೆ ಇದರಲ್ಲಿ ಎಕ್ಸ್ಟ್ರೀಮ್ ಆಪ್ಷನ್ ಇದೆ. ಇನ್ನು ಕೆಲವೇ ದಿನಗಳಲ್ಲಿ OTA ಅಪ್ಡೇಟ್ನ ಮುಖಾಂತರ ಈ ಒಂದು ಫೋನಲ್ಲಿ 90 FPS BGMIನಲ್ಲಿ 90 FPS ಆಪ್ಷನ್ನ ಕೂಡ ತೊಗೊಂಬರ್ತಾರಂತೆ. ಸೊ ಅಫಿಷಿಯಲ್ ಆಗಿ iQOO ಅವರೇ ಕನ್ಫರ್ಮ್ ಮಾಡಿರುವಂಥದ್ದು. ಸೊ ತಲೆಗೆಡ್ಸ್ಕೊಂಡು ಇನ್ನು ಕೆಲವೇ ದಿನಗಳಲ್ಲಿ ಇದಕ್ಕೆ OTA ಅಪ್ಡೇಟ್ ಮುಖಾಂತರ 90 FPS ಬರುತ್ತೆ. ಮತ್ತು ನಾನು ಚೆಕ್ ಮಾಡ್ದಂಗೆ ಅಷ್ಟೊಂದು ಈ ಒಂದು ಫೋನ್ ಎಲ್ಲೂ ಕೂಡ ಹೀಟ್ ಆಗುತ್ತೆ ಅಂತ ಅನಿಸಿಲ್ಲ ಆಯಿತಾ. ಇದರಲ್ಲಿ ವೇಪರ್ ಚೇಂಬರ್ ಕೂಲಿಂಗ್ ಸಿಸ್ಟಮ್ ಇರುವಂಥದ್ದು, ತುಂಬ ದೊಡ್ಡ ಚೇಂಬರ್ ಸಿಸ್ಟಮ್ ಇದಾಗಿದೆ. ಸೊ ಸೂಪರ್ ವಿಷಯ, ಅಷ್ಟೊಂದು ಹೀಟ್ ಆಗುತ್ತೆ ಅಂತ ಅನಿಸಲ್ಲ ನಿಮಗೆ. ಮತ್ತು ಡೇ ಟು ಡೇ ಮಾಡೋದಕ್ಕೇನು ತೊಂದರೆ ಆಗೋದಿಲ್ಲ. ಒಳ್ಳೆಯ ಪ್ರೋಸೆಸರು, ತುಂಬ ಪವರ್ಫುಲ್ ಆದಂಥ ಪ್ರೋಸೆಸರ್. ತಲೆಗೆಡ್ಸ್ಕೊಂಡು ಒಂದು ಪ್ರೈಸ್ ರೇಂಜಿಗೆ ನನಗೆ ಒಂದು ಲೆವೆಲ್ಗೆ ಇಂಪ್ರೆಸ್ ಮಾಡ್ತು. 88 ಕೊಟ್ಟಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು ಸ್ನ್ಯಾಪ್ಡ್ರ್ಯಾಗನ್ ಅಂತ, ಬಟ್ ಕೊಟ್ಟಿಲ್ಲ. ಇದು ಕೂಡ ಒಂದು ಲೆವೆಲ್ಗೆ ಪವರ್ಫುಲ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ ರೇರಲ್ಲಿ ಟ್ರಿಪಲ್ ಕ್ಯಾಮ್ರಾ ಇದೆ. ಅದರಲ್ಲಿ ಮೈನ್ ಸೆನ್ಸರ್ 64 MP ಮೈನ್ ಸೆನ್ಸರ್. ಇದು ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ನ ಹೊಂದಿದೆ, f1.8 ಅಪರ್ಚರ್ನ ಹೊಂದಿದೆ. ಇದು ತೆಗೆಯುವಂಥ ಫೋಟೋ ಒಂದು ಲೆವೆಲಿಗೆ ಚೆನ್ನಾಗಿದೆ, ಕ್ರೇಜಿ ಇಂಪ್ರೆಸಿವ್ ಅಲ್ಲ, ಒಂದು ಒಳ್ಳೆಯ ಕ್ವಾಲಿಟಿಯ ಫೋಟೋವನ್ನು ತೆಗೆಯುತ್ತೆ. ಡೇ ಲೈಟಲ್ಲಿ ಸಕ್ಕತ್ತಾಗಿ ತೆಗೆಯುತ್ತೆ, ಒಳಗಡೆ ಒಂದು ಲೆವೆಲಿಗೆ ಪರವಾಗಿಲ್ಲ. ಸೊ ಆ ಸ್ಯಾಂಪಲ್ನ ನಿಮಗೆ ತೋರಿಸ್ತಾ ಇದ್ರಿ, ಬೆಂಕಿ ಗುರು ಅನ್ನಲ್ಲ, ಒಂದು ಬೆಲೆಗೆ ಪರವಾಗಿಲ್ಲ, ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇನ್ನೊಂದು 8 MP ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇದೆ. ಸೊ ಇದು ತುಂಬ ವೈಡ್ ಆಗಿದೆ, ಇದು ಕೂಡ ಡೇ ಲೈಟಲ್ಲಿ ಸಕ್ಕತ್ತಾಗಿ ತೆಗೆಯುತ್ತೆ. ಇಂಡೋರಲ್ಲಿ ಸ್ವಲ್ಪ ನಿಮಗೆ ಒಂದು ವೈಡ್ ಆಗಿದ್ರೂ ಕೂಡ ಒಂದು ಕ್ಲಾರಿಟಿ ಫೀಲ್ ಆಗಿಬಿಡುತ್ತೆ ನಿಮಗೆ. ಅಷ್ಟೊಂದು ಮೈನ್ ಸೆನ್ಸಾರಿಗೆ ಕಂಪೇರ್ ಮಾಡೋದಕ್ಕಾಗಲ್ಲ, ಅದು ಕಂಪೇರ್ ಮಾಡಿಕೊಂಡ್ರೆ ಕ್ಲಾರಿಟಿ ಸ್ವಲ್ಪ ಕಡಿಮೆನೇ ಇರುತ್ತೆ. ಮತ್ತು ಇನ್ನೊಂದು 2 MP ಮ್ಯಾಕ್ರೋ ಲೆನ್ಸ್ ಇದೆ, ಅಷ್ಟೊಂದೇನು ಮ್ಯಾಕ್ರೋ ಅನಿಸಿಲ್ಲ. ಬಟ್ ಈಗ ನೋಡ್ತಾ ಇದ್ದಾರೆ ಆ ಸ್ಯಾಂಪಲ್ನ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ, ಸುಮಾರಾಗಿದೆ, ಇಂಪ್ರೆಸಿವ್ ಅಂತ ಅನ್ನಲ್ಲ. ಇನ್ನು ಫ್ರಂಟ್ ಕ್ಯಾಮ್ರಾ ಬಂದ್ಬಿಟ್ಟು ಒಂದು ಫೋನಲ್ಲಿ 16 MP ಫ್ರಂಟ್ ಕ್ಯಾಮ್ರಾ. ಇದು ತೆಗೆಯುವಂಥ ಫೋಟೋ ಸಖತ್ತಾಗಿದೆ, ಇಂಪ್ರೆಸ್ ಮಾಡ್ತು. ಹೆವಿ ಒಳ್ಳೆ ಕ್ಲಾರಿಟಿಯ ಫೋಟೋ ತೆಗೆಯುತ್ತೆ. ಡೀಟೇಲ್ಸ್ ಎಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತು. ಸ್ವಲ್ಪ ಬೆಳಕು ಕಡಿಮೆ ಇದ್ರೂ ಕೂಡ ಒಂದು ಒಳ್ಳೆ ಫೋಟೋನ ಈ ಒಂದು ಫ್ರಂಟ್ ಕ್ಯಾಮ್ರಾ ತೆಗೆಯುತ್ತೆ ಅಂತ ಅನ್ನಿಸ್ತು. ಸೊ ಇದು ಒಂದು ಲೆವೆಲ್ಗೆ ಇಂಪ್ರೆಸ್ ಮಾಡ್ತು ನನಗೆ. ಇನ್ನು ವಿಡಿಯೋ ರಿವ್ಯೂ ಬಗ್ಗೆ ಮಾತನಾಡಬೇಕಂತಂದರೆ ಈ ಒಂದು ಫೋನ್ನ ರೇರ್ ಕ್ಯಾಮ್ರಾ 4K ವಿಡಿಯೋ ರೆಕಾರ್ಡ್ ಮಾಡಿದ್ರೆ, ಫ್ರಂಟ್ ಕ್ಯಾಮ್ರಾ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಸೊ ಈ ಒಂದು ರೇರ್ ಕ್ಯಾಮ್ರಾ ಮೈನ್ ಸೆನ್ಸರ್ನಲ್ಲಿ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ದಿಂದ ಒಂದು ಲೆವೆಲ್ಗೆ ಸ್ಟೇಬಲ್ ವಿಡಿಯೋನ ಕೂಡ ಇದು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಸೂಪರ್ ವಿಷಯ, ಕ್ಲಾರಿಟಿ ನಮಗೊಂದು ಲೆವೆಲ್ಗೆ ಇಂಪ್ರೆಸ್ ಮಾಡ್ತು. ಸೊ ಕ್ಯಾಮ್ರಾ ಈ ಒಂದು ಬೆಲೆಗೆ ಪರವಾಗಿಲ್ಲ, ಕ್ರೇಜಿ ಇಂಪ್ರೆಸಿವ್, ಬೆಂಕಿ ಇಷ್ಟು ಸಕ್ಕತ್ತಾಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಅನ್ನಲ್ಲ ನಾನು. ಈ ಬೆಲೆಗೆ ಪರವಾಗಿಲ್ಲ, ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತೀನಿ. ಇನ್ನು ಈ ಒಂದು ಫೋನ್ನ ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ. ಇದು ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್, ತುಂಬ ಫಾಸ್ಟ್ ಆಗಿದೆ, ಎಲ್ಲೂ ಕೂಡ ಸ್ಲೋ ಅಂತ ಅನಿಸಿಲ್ಲ, ಸಖತ್ ಫಾಸ್ಟಾಗಿ ಮಿಲಿ ಸೆಕೆಂಡ್ಸಲ್ಲಿ ಇದು ಫಾಸ್ಟಾಗಿ ಅನ್ಲಾಕನ್ನು ಮಾಡುತ್ತೆ. ಮತ್ತು ಫೇಸ್ ಅನ್ಲಾಕ್ ಯೂಸಿಲ್ಲ, iQOO ಪಟ್ ನೋಡ್ಬೋದು. ನಾನು ಪ್ರೆಸ್ ಮಾಡಿದ್ರೆ ತಡ ಪಟ್ ಅಂತ ಅನ್ಲಾಕ್ ಮಾಡಿ ಸಾಕಿರುತ್ತೆ, ಡಿಲೇನೇ ಇಲ್ಲ, 0 ಟೈಮ್ ಡಿಲೇ ಅಂತ ಅನ್ಬೋದು, ಪಟ್ ಅಂತ ಓಪನ್ ಹೋಗ್ಬಿಡುತ್ತೆ. ಇದು ಕೂಡ ಇನ್ನೊಂದು ಇಂಪ್ರೆಸಿವ್ ವಿಷಯ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ 4700 mAh ಕೆಪಾಸಿಟಿಯ ಬ್ಯಾಟ್ರಿ ಇದೆ. ತುಂಬ ಕಡಿಮೆ ಅಲ್ಲ, ತುಂಬ ಜಾಸ್ತಿನೂ ಅಲ್ಲ. ಈ ಒಂದು ಡಿಸ್ಪ್ಲೇಗೆ ಪರವಾಗಿಲ್ಲ ಅಂತೀನಿ. 5000 ಕೊಟ್ಟಿರೋ ಚೆನ್ನಾಗಿರ್ತಿತ್ತು. ಮತ್ತು ಬಾಕ್ಸ್ ಒಳಗೆ 80 ವ್ಯಾಟ್ನ ಚಾರ್ಜ್ ಇರುವಂಥದ್ದು ಕ್ರೇಜಿ ವಿಷಯ. ಕೇವಲ 12 ನಿಮಿಷದಲ್ಲಿ ಒಂದು ಫೋನ್ 50% ಚಾರ್ಜ್ ಮಾಡಿದ್ರೆ ಫುಲ್ ಚಾರ್ಜ್ ಆಗೋದಕ್ಕೆ ಸುಮಾರು 32 ನಿಮಿಷ ಟೈಮ್ ತೊಗೊಳುತ್ತೆ. 80 ವ್ಯಾಟಿಗೆ 32 ನಿಮಿಷ ಅಂತ ಅಂದರೆ ಪರವಾಗಿಲ್ಲ, ಇನ್ನೂ ಫಾಸ್ಟಾಗಿ ಒಂದು 25 ನಿಮಿಷ ಹಂಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಬಟ್ 32 ನಿಮಿಷ ಕೊನೆಗೆ ಸ್ವಲ್ಪ ಸ್ಲೋ ಆಗುತ್ತೆ. ಸೊ ಬಟ್ ಸ್ಟಿಲ್ ಹೆವಿ ಫಾಸ್ಟಾಗಿ ಈ ಒಂದು ಫೋನ್ ಅದು ಚಾರ್ಜ್ ಮಾಡುತ್ತೆ. ಸೂಪರ್. ಇನ್ನು ಸ್ಪೀಕರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ ಸ್ಟೀರಿಯೋ ಸ್ಪೀಕರ್ ಇದೆ. ಮೇಯ್ನು ಬಾಟಮ್ ಫೈರಿಂಗು, ಕೆಳಗಡೆ ಆ ಒಂದು ಸ್ಪೀಕರ್ ಗ್ರಿಲ್ ಮತ್ತು ಇನ್ನೊಂದು ಇಯರ್ ಪೀಸ್, ಎರಡನೇ ಸ್ಪೀಕರ್ ರೀತಿ ಕೆಲಸವನ್ನು ಮಾಡುತ್ತೆ. ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಜೋರ ಕೂಡ ಕೇಳುತ್ತೆ, ಇಂಪ್ರೆಸ್ ಮಾಡುತ್ತೆ. ಇದು ಕೂಡ ಸಖತ್ತಾಗಿದೆ, ಕ್ಲಾರಿಟಿ ಸಖತ್ ಇಷ್ಟ ಆಯಿತು ನನಗೆ. ಇನ್ನು OS ಬಗ್ಗೆ ಮಾತಾಡಲೇಬೇಕು. ನಂಗೆ ಅನ್ನಿಸ್ತಂಗೆ ಇದು ಫನ್ ಟಚ್ OS, ಆ್ಯಂಡ್ರಾಯ್ಡ್ 12ನ ಬೇಸ್ ರನ್ ಆಗ್ತಿರುವಂಥ OS. ಕೆಲವೊಂದು ಸಣ್ಣ ಅಪ್ಡೇಟ್ಗಳನ್ನ ಮಾಡಲಾಗಿರುವಂಥದ್ದು, ಕೆಲವೊಂದು ಬ್ಲೋಟ್ವೇರ್ಗಳನ್ನ ಕಡಿಮೆ ಮಾಡಲಾಗಿದೆ ಆಯಿತಾ. ಮುಂಚೆ ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ಗಳು ತುಂಬ ಇತ್ತು, ಇದೀಗ ಸ್ವಲ್ಪ ಕಡಿಮೆ ಮಾಡಿದ್ರು, ತುಂಬ ಸ್ಮೂತಾಗಿ
120 FPS ತುಂಬ ಚೆನ್ನಾಗಿ ಆಪ್ಟಿಮೈಸ್ ಮಾಡಿದರೆ, ತುಂಬ ಸ್ಮೂತಾಗಿ ನಿಯರ್ಲಿ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನಿಮಗೆ ನೀಡುತ್ತಾ ಇತ್ತು. ಅದೇ ಒಂದು ಖುಷಿ ವಿಷಯ. ಕೆಲವೊಂದು ಫೀಚರ್ಸ್ಗಳು ನಿಮಗೆ ಸಣ್ಣ ಸಣ್ಣ ಫೀಚರ್ಸ್ಗಳನ್ನ ಈ ಒಂದು OS ನಲ್ಲಿ ಆ್ಯಡ್ ಮಾಡಿರ್ತಾರೆ ಆಯಿತಾ. ಸೊ ಒಂದು ರೀತಿ ಕೆಲವು ಜನಕ್ಕೆ ಅದು ಯೂಸರ್ ಫ್ರೆಂಡ್ಲಿ ಅಂತ ಅನಿಸ್ಬೋದು. ಸೊ ಸ್ಟಾಕ್ ಆ್ಯಂಡ್ರಾಯ್ಡಲ್ಲಿ ಆ ಒಂದು ಫೀಚರ್ಗಳಿರಲ್ಲ, ಬಟ್ ಇದರಲ್ಲಿ ಕೆಲವೊಂದು ಸಣ್ಣ ಸಣ್ಣ ಫೀಚರ್ಗಳು, ಫಾರ್ ಎಕ್ಸಾಂಪಲ್ ನೀವು ರೀಸೆಂಟ್ಸ್ಗೆ ಹೋದರೆ ಇಲ್ಲೆಲ್ಲ ನೀವು ಅಲ್ಲೇ ಪಿನ್ ಮಾಡೋ ರೀತಿ, ಸೊ ಈ ರೀತಿ ಫೀಚರ್ನೆಲ್ಲ ಕೊಟ್ಟಿದ್ದಾರೆ. ಸೊ ನನಗೇನೋ ಒಂದು ಲೆವೆಲ್ಗೆ ಇಂಪ್ರೆಸ್ ಮಾಡ್ತು. ನಿಯರ್ಲಿ ಸ್ಟಾಕ್ ಆ್ಯಂಡ್ರಾಯ್ಡ್ ಅದೇ ಒಂದು ಖುಷಿ ವಿಷಯ, ನನಗೆ ಇಷ್ಟ ಆಗುತ್ತೆ ಈ ಒಂದು OS. ಇನ್ನು ಇದನ್ನು ಬಿಟ್ಟರೆ ಈ ಒಂದು ಫೋನಲ್ಲಿ ನಿಮಗೆ ಕ್ಯಾರಿಯರ್ ಅಗ್ರಿಗೇಷನ್ ಸಿಗ್ತದೆ, ಒಂದು ಒಳ್ಳೆಯ ವಿಷಯ. ಬ್ಲೂಟೂತ್ 5.2 ಇರುವಂಥದ್ದು, ಡ್ಯೂಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಇದೆ ಮತ್ತು ವೈಫೈ 6 ಕೂಡ ಇರುವಂಥದ್ದು ಕ್ರೇಜಿ ವಿಷಯ. ಅದನ್ನು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಸೆನ್ಸರ್ಸ್ನ ಕಾಂಪಾಸ್ ಇದೆ, ಪ್ರತಿಯೊಂದು ಸೆನ್ಸರ್ಸ್ನ ಈ ಒಂದು ಫೋನಲ್ಲಿ ಹಾಕಿದ್ದಾರೆ. ಮತ್ತು IR ಬ್ಲಾಸ್ಟರ್ ಕೂಡ ಇರುವಂಥದ್ದು ಕ್ರೇಜಿ ವಿಷಯ. ಟಿವಿಯನ್ನು ನೀವು ಆರಾಮಾಗಿ ಅಥವಾ ಯಾವುದೇ IR ಅಂದರೆ ಇನ್ಫ್ರಾರೆಡ್ ರಿಮೋಟ್ ಯಾವ್ಯಾವ ಇದರಲ್ಲಿರುತ್ತೆ ಎಲ್ಲದನ್ನು ನಾವು ಆರಾಮಾಗಿ ಇದರಲ್ಲಿ ಕಂಟ್ರೋಲ್ ಮಾಡ್ಬೋದು. ಇದು ಇಂಪ್ರೆಸ್ ಮಾಡ್ತು. ಇನ್ನು ಇದು ಗೇಮಿಂಗ್ ಫೋನ್ ಆಗಿರೋದ್ರಿಂದ ಕೂಲಿಂಗ್ ಬ್ಯಾಕ್ ಕ್ಲಿಪ್ಪು ಮತ್ತು ಫಿಂಗರ್ ಸ್ಲೀವ್ಸ್ನ ಕೂಡ ಲಾಂಚ್ ಮಾಡ್ತಾ ಇದ್ದಾರೆ. ಎಷ್ಟು ಲಾಂಚ್ ಆಗುತ್ತೆ ಕಾದು ನೋಡಬೇಕಾಗಿದೆ. ಮತ್ತು ತುಂಬ ಜನ ನೀವು ಸರ್ವಿಸ್ ಸೆಂಟ್ರ್ ಬಗ್ಗೆ ಕೇಳ್ತಾ ಇದ್ರಿ. ನಮ್ಮ ಭಾರತದಲ್ಲಿ ಸುಮಾರು 650ಕ್ಕಿಂತ ಹೆಚ್ಚು ಸರ್ವಿಸ್ ಸೆಂಟರ್ಗಳು ಈ ಒಂದು iQOO ಇದೆ. ಸೊ ತಲೆಗಿಳಿಸ್ಕೊಂತ ಅವಶ್ಯಕತೆ ಇಲ್ಲ. ಸೊ ಇದಿಷ್ಟು ಈ ಒಂದು ಫೋನ್ನ ಮೈನ್ ಫೀಚರ್ಸ್. ನೀವು ಅದರ ಕೇಳ್ಬೋದು ಈ ಒಂದು ಸ್ಮಾರ್ಟ್ ಫೋನ್ನ ಒಂದು ಪ್ರೈಸ್ ರೇಂಜಿಗೆ ಒಂದು 30,000 ರೇಂಜು. ಬ್ಯಾಂಕ್ ಆಫರೆಲ್ಲ ಹೋಗಿ ಒಂದು 28,000ಕ್ಕೆ ಪರ್ಚೇಸ್ ಮಾಡ್ಬೋದು. ಈ ಒಂದು ಬೆಲೆಗೆ ಪರ್ಚೇಸ್ ಮಾಡ್ಬೋದಾ ಅಂತ ನಾನಂತೀನಿ. ಈ ಒಂದು ಫೋನ್ನ ಸ್ಪೆಸಿಫಿಕೇಷನ್ ಒಂದು ಲೆವೆಲಿಗೆ ಚೆನ್ನಾಗಿದೆ. ಡಿಸೈನ್ ಬಿಲ್ಡ್ ಕ್ವಾಲಿಟಿ ಪರವಾಗಿಲ್ಲ, ಗ್ಲಾಸ್ ಬ್ಯಾಕ್ ಕೊಡ್ಬೋದಾಗಿತ್ತು. ಡಿಸ್ಪ್ಲೇ ಚೆನ್ನಾಗಿದೆ, ಸ್ಟೋರೇಜ್ ಚೆನ್ನಾಗಿದೆ, ರ್ಯಾಮ್ ಕೊಡ್ಬೋದಾಗಿತ್ತು. ಕ್ಯಾಮ್ರಾ ಒಂದು ಲೆವೆಲಿಗೆ ಪರವಾಗಿಲ್ಲ, ಪ್ರೊಸೆಸರ್ ಚೆನ್ನಾಗಿದೆ, ಸೆಕ್ಯೂರಿಟಿ ಚೆನ್ನಾಗಿದೆ. ಅದನ್ನು ಬಿಟ್ಟರೆ ಬ್ಯಾಟ್ರಿ ಸೂಪರ್ ಆಗಿದೆ ಮತ್ತು OS ಕೂಡ ಚೆನ್ನಾಗಿರುವಂಥದ್ದು. ಮತ್ತು ಸ್ಪೀಕರ್ ಚೆನ್ನಾಗಿದೆ, ಡ್ಯುಯಲ್ ಸ್ಪೀಕರ್ಸು. ಸೊ ಪ್ರತಿಯೊಂದು ಫೀಚರ್ಸ್ ಒಂದು ಲೆವೆಲಿಗೆ ಚೆನ್ನಾಗಿದೆ. ಸೊ ಒಂದು ಆಪ್ಷನಾಗಿ ಇಟ್ಕೊಬೋದು ನಂಗೆ ಅನ್ನಿಸ್ತಂಗೆ ಈ ಒಂದು ಪ್ರೈಸ್ ರೇಂಜಿಗೆ. ಬಟ್ ಯೋಚನೆ ಮಾಡಿ ನೋಡಿ, ಇದೊಂದು ರೀತಿ ಒಂದು ಲೆವೆಲಿಗೆ ಆಲ್ರೌಂಡರು. ಸೊ ಇದು ಹೆವಿ ಪರ್ಫಾರ್ಮ್ ಮಾಡುವಂಥ ಪ್ರೊಸೆಸರು ಇಲ್ಲ, ಡಿಸ್ಪ್ಲೇ ಸಕ್ಕದಾಗಿದೆ, ಮಿಡಿ ಕನ್ಸಂಪ್ಷನ್ಗೆ ಚೆನ್ನಾಗಿದೆ. ಗೇಮ್ ಆಡೋರಿಗೆ ನಂಗೆ ಅನ್ನಿಸ್ತಂಗೆ ಈ ಒಂದು ಫೋನ್ ಓಕೆ ಅನಿಸುತ್ತೆ. ಬಟ್ ಆಪ್ಷನ್ಸ್ಗಳು ನೋಡಿಕೊಂಡು ಪರ್ಚೇಸ್ ಮಾಡೋದ್ರ ಒಳ್ಳೆಯದು ನಂಗೆ ಅನ್ನಿಸ್ತಂಗೆ. ಸೊ ಇಷ್ಟು ಈ ಒಂದು ಫೋನ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮ್ಗೆ ಇದ್ರ ಬಗ್ಗೆ ಏನಾದರೂ ಕೆಳಗಡೆ ಕಾಮೆಂಟಲ್ಲಿ ತಿಳಿಸ್ಬೋದು. ಇಷ್ಟ ಆಗಿಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನಲ್ಲಿ.